ಅಂತ ಹೇಳಿದೆ. ಸೊ ವಿ ಮುಸ್ಲಿಮ್ ದೋ ವಿ ಹ್ಯಾವ್ ದ ಟ್ರೂತ್ ವಿ ಕನ್ಸೀಲ್ ಇಟ್. ಇವಾಗ ಬ್ರಾಹ್ಮಣರು ಅದೇ ಕೆಲಸ ಮಾಡಿದ್ರು, ಈ ಬ್ರಾಹ್ಮಣರು ಅದೇ ಕೆಲಸ ಮಾಡಿದ್ರು. ವೇದಗಳಲ್ಲಿ ಬರೆದಿದೆ ಮೂರ್ತಿ ಪೂಜೆ ಮಾಡೋದು ತಪ್ಪಂತ. ಅವ್ರೇನು ಮಾಡಿದ್ರು, ನಾನ್ ಬ್ರಾಹ್ಮಣರು, SC ST ಗೌಡ್ರು ಇವರೆಲ್ಲ ವೇದಗಳು ಕೇಳಿದ್ರೆ ಸ್ವಾತಂತ್ರ್ಯ ಬರೋಕ್ಕೆ ಮುಂಚೆ ಅವ್ರಿಗೆ ಏನು ಪಾದರಸ ಸುರಿತಾ ಇದ್ರು, ಈ ಮಾಲ್ಟನ್ ಐರನ್ ಲಿಕ್ವಿಡ್ ಅದನ್ನ ಸುರಿತಾ ಇದ್ರು ಕಿವಿಗೆ. ಬೇರೆ ಯಾರು ಬ್ರಾಹ್ಮಣರು ಬಿಟ್ಟರು ಬೇರೆ ಯಾರು ಕೇಳಬಾರ್ದು ವೇದಗಳು ಅಂತ. ಅವ್ರು ಯಾವ ರೀತಿ ಸತ್ಯನ ಮುಚ್ಚಿಟ್ರಂದ್ರೆ ಅವ್ರ ಮಕ್ಕಳಿಗೆ ಗೊತ್ತಿಲ್ಲ ಇವತ್ತು ವೇದಾಸಲ್ಲಿದೆ ಅಂತ, ಆ ರೀತಿ ಮುಚ್ಚಿಟ್ಟಿದ್ದಾರೆ. ಸೊ ಮುಸ್ಲಿಮ್ಸ್ ಅದೇ ಟ್ರ್ಯಾಕಲ್ಲಿ ಹೋಗ್ತಾ ಇದ್ದಾರೆ. ಇವಾಗ ಕುರಾನ್ನ ಮನೇಲಿ ಇಟ್ಬಿಟ್ಟು ರಂಜಾನಲ್ಲಿ ಅರಬಿಕ್ ಗೊತ್ತೇ ಆಗಲ್ಲ, ಸುಮ್ಮನೆ ಓದ್ತಾರೆ, ಅಳ್ಳಾಡ್ತಾ ಓದಿ ಮುಗಿಸ್ಬಿಟ್ಟಿರ್ತಾರೆ. ನನ್ನ ಮಗ 8 ಸಲ ಕುರಾನ್ ಓದ್ದ, ನಾನು 5 ಸಲ ಓದಿದ್ದೀನಿ, ಮುಗಿಸಿಟ್ಟಿರ್ತಾರೆ ಕುರಾನ್, ಸತ್ಯ ಮುಚ್ಚಿಟ್ಬಿಟ್ಟು. ಇವ್ರು ಈ ರೀತಿ ಮುಚ್ಚಿಡ್ತಾರೆ, ಅದು ಇವ್ರಿಗೆ ಬ್ಯಾಕ್ ಫೈರ್ ಆಗುತ್ತೆ. ಅವ್ರ ಮಕ್ಕಳುಗಳು ಇಸ್ಲಾಂ ಧರ್ಮ ಬಿಟ್ಟೆಲ್ಲೂ ಹೋಗ್ತಾರೆ, ಗೊತ್ತಲ್ಲ ನಮಗೆ. ಎಷ್ಟೊಂದು ಜನ ನಮ್ಮ ಮನೇಲಿ ಏನೇನು ಆಗ್ತದೆ ಅಂತ ಗೊತ್ತಲ್ವ ನಮಗೆ. ಸೊ ಶಿ ಹ್ಯಾಸ್ ಅನ್ ಆನ್ಸರ್. ಮೊದಲು ನಮ್ಮ ತಂದೆ ತಾಯಿ ನನ್ನ ಇಷ್ಟಪಡ್ತಾ ಇರಲ್ಲ. ಇಸ್ಲಾಂ ಬಂದಮೇಲೆ ಮನೆಯೆಲ್ಲರಿಗೂ ಹೇಳೋರು ಅವರು. ನಾನು ಬಂದರೆ ನಾನು ಇನ್ನೊಬ್ಳು ತಂಗಿ ಹೇಳೋರು, ಮನೆಗೆ ಬಂದರೆ ಬಾಗಿಲು ಹಾಕ್ಕೊಂಡು ಹೋಗ್ಬಿಡು ನೀನು ಹೊರಗೆ, ಎಲ್ಲರಿಗೂ ಬ್ರೈನ್ ವಾಶ್ ಮಾಡಿಬಿಡ್ತೇನೆ ಅಂತ ಹೇಳೋರು ನಮ್ಮ ತಾಯಿ. ಆ ಸ್ಥಿತಿಲಿದ್ದವರು ಇವಾಗ ನನ್ನ ನಡವಳಿಕೆ, ನನ್ನ ಹೆಂಡತಿಯ ನಡವಳಿಕೆ, ನನ್ನ ತಂಗಿಯ ನಡವಳಿಕೆ ನೋಡಿ ಮನಸ್ಸು ಬದಲಾಯಿಸಿದ್ದಾರೆ. ಇಸ್ಲಾಂಗೆ ಸ್ವಲ್ಪ ಸಮೀಪವಾಗಿದ್ದಾರೆ. ಅವ್ರು ಹೇಳಿದ್ರು, ಈ ಮೂರ್ತಿಗೆ ಪೂಜೆ ಮಾಡಿದ್ರು ದೇವ್ರಿಗೆ ಹೋಗುತ್ತೆ, ಫೋಟೋಗೆ ಪೂಜೆ ಮಾಡಿದ್ರು ಅಲ್ಲಾಗೆ ಹೋಗುತ್ತೆ, ಯಾಕೆ ನೀನು ಜಗಳ ಆಡ್ತೀನಿ ಅಂತ ಕೇಳೋರು. ನಾನು ಹೇಳುವೆ, ಇಲ್ಲ ನೀನು ಮಾಡ್ತಾ ಇರೋದು ತಪ್ಪು. ಇವಾಗ ನೀನು ನನ್ನ ತಂದೆ ತಾಯಿ, ನಿನ್ನನ್ನು ಹೊರಗಡೆ ಹಾಕ್ಬಿಟ್ಟು, ತಂದೆ ತಾಯಿನ ಹೊರಗಡೆ ಹಾಕ್ಬಿಟ್ಟು ನಾನು ದೊಡ್ಡ ಆಶ್ರಮ ಕಟ್ಟಿಸ್ಬಿಟ್ಟು ಊರಲ್ಲಿರೋ ಮುದುಕಿನ ತಂದ್ಬಿಟ್ಟು ಇವ್ರನ್ನ ನೋಡ್ಕೊಂಡ್ರೆ ನೀನೇನು ಹೇಳ್ತೀಯ? ನೀನು ಅವ್ರಿಗೆಲ್ಲ ಹೇಳ್ತೀಯ, ಈ ನನ್ನ ಮಗ ದೊಡ್ಡ ಕಳ್ಳ ಇವನು, ತಂದೆ ತಾಯಿನ ಹೊರಗೆ ಹಾಕ್ಬಿಟ್ಟು ಎಲ್ಲರಿಗೂ ಶೋ ಆಫ್ ಮಾಡಿ ಇದು ಕಟ್ಟಿಸ್ತಾ ಇದ್ದಾನೆ ಇವನು, ದೊಡ್ಡ ಕಳ್ಳ ಅಂತ ನೀನು ನನಗೆ ಬೈತೀಯ. ಅದೇ ರೀತಿ ನೀನು ಅಲ್ಲಾಹ್ ಪೂಜೆ ಮಾಡೋದು ಬಿಟ್ಬಿಟ್ಟು ಬೇರೆ ಯಾರಿಗೋ ಪೂಜೆ ಮಾಡ್ತಾ ಇದೆಯಾ. ನೀನು ಅಂದ್ಕೊಂಡಿದ್ಯಾ ಅದು ಹೋಗುತ್ತೆ ಅಂತ. ನಿನಗೆ ಸೇವೆ ಮಾಡೋ ಬಿಟ್ಬಿಟ್ಟು ನಾನು ನಿನ್ನನ್ನು ಮನೆಯಿಂದ ಹೊರಗೆ ಹಾಕಿ ಬೇರೆಯವ್ರಿಗೆ ಸೇವೆ ಮಾಡಿದ್ರೆ ನಂಬ್ತೀಯ? ನೀನು ನಂಬಲ್ಲ ತಾನೆ. ಸೊ ಅದೇ ರೀತಿ ಇಸ್ಲಾಂ ನಿನ್ನ ಸೃಷ್ಟಿಕರ್ತನ ನೀನು ಪೂಜೆ ಮಾಡಬೇಕು ಅಂತ ಕರೆಯುತ್ತೆ ಅಂತ ನಾನು ಹೇಳಿದ್ದೆ. ಸ್ವಲ್ಪ ಇವಾಗ ಕಿವಿ ಕೊಟ್ಟು ಕೇಳ್ತಾರೆ. ಅಟ್ಲೀಸ್ಟು ನಾನು ಮನೆಗೆ ಬಂದರೆ ಇವಾಗ ಬಾಗಿಲಾಕಲ್ಲ, ಬ್ರೈನ್ ವಾಶ್ ಮಾಡ್ತೇನೆ ಅಂತ ಹೇಳಲ್ಲ, ನನ್ನ ಮಾತು ಕೇಳ್ತಾರೆ. ಕುರಾನ್ ಕೊಟ್ಟಿದ್ದೀನಿ, ಕನ್ನಡ ಕುರಾನ್ ಓದ್ತಾ ಇದ್ದಾರೆ. ಸೊ ಹಿದಾಯತ್ ಅಲ್ಲಾಹನ ಕೈಲಿದೆ, ದುವಾ ಮಾಡಿ ಅವರು ಇಸ್ಲಾಮಿಗೆ ಬರಲಿ ಅಂತ. ಇದು ತುಂಬ ಕಷ್ಟವಾದ ಕ್ವಶನ್ನು. ಬಿಕಾಸ್ ಈಗ ಸ್ವಲ್ಪ ಆಯತ್ಗಳು ನಿಮ್ಮ ಮುಂದೆ ಇಟ್ಟೆ. 2-3 ವರ್ಷದಲ್ಲಿ ಏನೇನು ಆಯತ್ಗಳು ನನಗೆ ಮನಸ್ಸು ಮುಟ್ಟಿದ್ವು ಅಂತ. ಮೊದಲನೇದು ತೌಹೀದು. ಇದೆ ಕನ್ಫ್ಯೂಷನ್ನು. ಇಫ್ ಗಾಡ್ ವುಡ್ ಹ್ಯಾವ್ ಬೀನ್ ಮೋರ್ ದ್ಯಾನ್ ಒನ್ ಇನ್ ದ ಕ್ರಿಯೇಷನ್ ಆಫ್ ದಿಸ್ ವರ್ಲ್ಡ್ ವುಡ್ ಹ್ಯಾವ್ ಬೀನ್ MS. ಇದು ಮೊದಲನೇ ಆಯಿತು ನನಗೆ ಅನಿಸಿದ್ದು. ಆಯಿತು ಕುರಾನ್ ಓದಬೇಕಾದ್ರೆ ಒಂದ್ಸಲ ಓದಿ ಮುಗಿಸಿದ್ಮೇಲೆ ಆಯ್ತು. ಕುರಾನ್ ಹತ್ರ ಬರೋಕ್ಕೆ ಪ್ರೇರಣೆ ನನಗೆ ಯಾರೂ ಕೊಡಲಿಲ್ಲ. ಮುಸ್ಲಿಮ್ಸ್ ಕಂಡ್ರೆ ದ್ವೇಷ ಆಯ್ತಲ್ವ, ಅಲ್ಲಿ ಕನ್ವರ್ಟ್ ಆಗ್ತಿದ್ರಲ್ವ ಅವರು, ಅವರನ್ನು ಸೋಲಿಸ್ಬೇಕು, ಅವರಿಗೆ ಬುದ್ಧಿ ಕಲಿಸ್ಬೇಕು ಅಂತ ಕುರಾನ್ ಓದಿದೆ ನಾನು. ಯಾರೂ ಪ್ರೇರಣೆ ಕೊಡಲಿಲ್ಲ. ನಾನು ಕನಸಿನಲ್ಲೂ ಯೋಚನೆ ಮಾಡಿರಲ್ಲ ಮುಸ್ಲಿಮ್ಸು ನಿಜವಾಗಿರ್ತಾರೆ ಅಂತ. ಕುರಾನ್ ಓದೋ ಇಂಟ್ರೆಸ್ಟೇ ಇರಲಿಲ್ಲ ನನಗೆ. ಎಷ್ಟೋ ಸಲ ಕುರಾನ್ನ ನಾನು ಈ ಬುಕ್ ಓದಿದ್ರೆ ನನ್ನ ತಲೆ ಕೆಟ್ಟೋಗ್ಬಿಡುತ್ತೆ ಅಂದ್ಬಿಟ್ಟು ಬುಕ್ನ ಓದ್ತಾರಲ್ಲ. ಸೊ ಕುರಾನ್ ಓದೋಕ್ಕೆ ನನಗೆ ಯಾರೂ ಪ್ರೇರಣೆ ಕೊಡಲಿಲ್ಲ. ಈ ಹಿಂದೂನ ಮುಸ್ಲಿಮ್ನ ಕನ್ವರ್ಟ್ ಮಾಡ್ತಾ ಇದ್ದಾರಲ್ಲ ಇವ್ರಿಗೊಂದು ಬುದ್ಧಿ ಕಲಿಸ್ಬೇಕು ಅನ್ನೋ ಒಂದು ಛಲದಲ್ಲಿ ನಾನು ಕುರಾನ್ ಓದೋಕ್ಕೆ ಶುರು ಮಾಡಿದೆ, ಅರ್ಥ ಮಾಡ್ಕೊಳ್ಳೋಕೆ ಶುರು ಮಾಡಿದೆ. ಸೊ ಅದೇ ಒಂದು ಪ್ರೇರಣೆ ಅನಿಸ್ಬೇಕಷ್ಟೇನೇನಿಲ್ಲ. ಬೇರೆ ಯಾವ ರೀತಿ ನನಗೆ ಯಾವುದು ಪ್ರೇರಣೆ ಸಿಗಲಿಲ್ಲ. ಎಲ್ಲಿ ಪ್ರೇರಣೆ ಕೊಡೋಕ್ಕೆ ಮುಸ್ಲಿಮ್ಸು ಬಂದು ಹೇಳಬೇಕಲ್ವ? ಎಲ್ಲಿ ಹೇಳ್ತೀರಾ ನೀವು? ಕುರಾನ್ ಓದಿ ಅಂತ ಹೇಳ್ತೀರಾ ನೀವು? ಪ್ರೇರಣೆ ಕೊಡೋಕ್ಕೆ ಮುಸ್ಲಿಮ್ಸ್ ಹೇಳ್ಬೇಕು ತಾನೆ. ನಾನು ಮುಸ್ಲಿಮ್ನ ಸೋಲಿಸ್ಬೇಕು ಅಂತ ಓದ್ದೇ ಗೊತ್ತಾಯಿತು, ಒಳ್ಳೆ ದೇವರು ಸೋಲ್ಸಕ್ಕೆ ಹೋಗ್ಬಿಟ್ಟು ನಾನೇ ಗೆದ್ಬಿಟ್ಟೆ, ಅದು ಒಳ್ಳೇದಾಯಿತು. ಮುಸ್ಲಿಮ್ಸು ಪ್ರೇರಣೆ ಕೊಡೋ ಥರ ಏನು ಕೆಲಸ ಮಾಡಲ್ವಲ್ಲ. ಒಬ್ಬರು ಕುರಾನು ಕೊಡಲ್ಲ, ಏನೂ ಇಲ್ಲ. ಎಲ್ಲಿಂದ ಪ್ರೇರಣೆ ಬರುತ್ತೆ ನಮಗೆ ಅಲ್ವಾ? ಏನಿಲ್ಲ, ಬೆಳಗ್ಗೆ ಕೋಲ್ ಹಿಡ್ಕೊಂಡು ಚಡ್ಡಿ ಹಾಕೊಂಡು ಹೋಗ್ತಾ ಇದ್ವಿ. ರಾಮ ಮಂದಿರನ ನಾವು ಕಟ್ಟಬೇಕು, ಮಸೀದಿನ ಉಳಿಸ್ಬೇಕು, ಕಾಶ್ಮೀರ್ ಹಮಾರ ಹಮಾರ ಅಂದ್ಬಿಟ್ಟು ಒಂದು ಇದರಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ. ಸೊ ನೀವು ನಗ್ತೀರಾ, ಆದರೆ ತಪ್ಪು ಮಾಡ್ತಾ ಇರೋರು ಅವರು. ಬೆಳಗ್ಗೆ ಹೊತ್ತು ಮುಂಚೆ ನೀವು ಫಜರ್ಗೆ ಹೇಳ್ತಿರೋ ಇಲ್ವಾ ದೇವ್ರಿಗೆ ಗೊತ್ತು,
ಆದರೆ ನಮಗೆ ಫಜರು ಇಲ್ಲ ಏನೂ ಇಲ್ಲ ಹಿಂದೂಗಳಿಗೆ. ಬೆಳಗ್ಗೆನೆ ಚಡ್ಡಿನೂ ಹಾಕೊಂಡು ಚಳಿಲಿ ಹೋಗ್ತಾ ಇದ್ವಿ. ಏನಕ್ಕೆ? ಆರಾಮ ದೇವರಲ್ಲದೆ ಆದರೂ ಅವನ್ನ ಮಂದಿರ ಕಟ್ಟಬೇಕು ಅಂತ ಚಡ್ಡಿ ಹಾಕೊಂಡು ಹೋಗ್ತಾ ಇದ್ವಿ ನಾವು. ಆದರೆ ಮುಸ್ಲಿಮ್ಸು ನಿಜ ಗೊತ್ತಿದ್ದುವೆ ಅದು ಹೇಳೋದನ್ನು ಬಿಟ್ಬಿಟ್ಟು ಅವ್ರ ಲೋಕದಲ್ಲಿ ಅವರಿದ್ದಾರೆ. ಸೊ ಅದೇ ಒಂದು ಇಟ್ ವಾಸ್ ಎ ಇಗ್ನೊರೆನ್ಸ್. ಯಾರು ನಮಗೆ ಇಸ್ಲಾಂ ಬಗ್ಗೆ ಹೇಳಿರಲ್ಲ. RSS ಇರ್ಬೇಕಾದ್ರೆ ಇಸ್ಲಾಂ ಬಗ್ಗೆ ನಂಗೆ ಏನು ಅನಿಸಿತ್ತು ಅಂದರೆ, ಇವರೆಲ್ಲ ಮೋಸಗಾರರು, ಇವರೆಲ್ಲ ಕಳ್ಳರು, ಇವ್ರನ್ನ ನಮ್ಮ ದೇಶ ಬಿಟ್ಟು ಓಡಿಸ್ಬೇಕು, ಅದೇ ಒಂದು ಭಾವನೆ ಇತ್ತು. ಸೊ ಅದು ಬಿಟ್ಟರೆ ಬೇರೆ ಏನಿಲ್ಲ. ಬೆಳಗ್ಗೆನೇ ಹೋಗ್ತಾ ಇದ್ವಿ, ಪ್ರಾಕ್ಟೀಸ್ ಮಾಡ್ತಾ ಇದ್ವಿ, ಕೋಲ್ ಹೇಗೆ ಹೊಡಿಯೋದು, ಹೇಗೆ ಮಾಡೋದು ಅಂತೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ವಿ. ಸೂರ್ಯ ನಮಸ್ಕಾರ ಮಾಡೋದು, ಅದು ಮಾಡೋದು, ಇದು ಮಾಡೋದು, ಎಲ್ಲ ಬಾಡಿನೆಲ್ಲ ಸರಿಯಾಗಿ ಮಾಡ್ಕೊಳ್ಳೋದು ಹೋಗ್ತಾ ಇದ್ವಿ. ಸೊ ಅದು ಮುಂದೆ ಅವರು ತಪ್ಪಲ್ಲಿದ್ದುವೆ ಒಂದು ಒಳ್ಳೆ ಡಿಸಿಪ್ಲಿನ್ ತರ್ತಾರೆ ಯುವಕರಲ್ಲಿ, ನೀವು ರೆಡಿಯಾಗಿರಬೇಕು ಯಾವುದೇ ಒಂದು ಇದಕ್ಕೆ ಅಂತ. ಆದರೆ ಮುಸ್ಲಿಮ್ಸಲ್ಲಿ ಫಜರ್ಗೆ ಹೇಳ್ತಾರೋ ಎಲ್ಲೋ ಗೊತ್ತಿಲ್ಲ, ನೋಯಿಂಗ್ ಇಟ್ ಇಸ್ ಅ ಫರ್ಸ್. ಸೊ ಅವ್ರು ತಪ್ಪಲ್ಲಿ ಇದ್ಕೊಂಡು ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅವ್ರ ಪ್ರಕಾರ, ನಮ್ಮ ಪ್ರಕಾರ ಅಲ್ಲ. ನಮಗೆ ಗೊತ್ತು ಒಳ್ಳೆ ಕೆಲಸ ಕೆಟ್ಟ ಕೆಲಸ ಯಾವುದು ನಮಗೆ ಚೆನ್ನಾಗಿ ಗೊತ್ತು. ಆದರೆ ನಾವೇನು ಮಾಡಿದ್ವಿ, ಮನೇಲಿ ಇಟ್ಬಿಟ್ಟು TV ಮುಂದೆ 3 ಗಂಟೆ ಮೂವಿ ನೋಡಿಕೊಂಡು ಸರಿ ಇಶಾಕ ನಮಾಜ್ ಯಾವುದೋ ಅಡ್ವರ್ಟೈಸ್ ಬಂತು, ಮುಗಿಸ್ಬಿಟ್ಟು ಇಶಾಕ ನಮಾಜ್. ಆ ಥರ ನಮ್ಮ ಸ್ಟೇಟ್ ಇವತ್ತು. ಎಲ್ಲಿಂದ ಒಳ್ಳೇದಂತೂ ಭಾವನೆ ಇರೋದೇ ಇಲ್ಲ. ಎಲ್ಲಿ ನಡ್ಕೊಂಡಿದ್ದಾರೆ ಮುಸ್ಲಿಮ್ಸ್ ಒಳ್ಳೇದಾಗಿ ನಡ್ಕೊಳ್ಳೋಕ್ಕೆ? ನಾನು ಮನೆ ಬಿಟ್ಟು ಬಂದಾಗ ಮುಸ್ಲಿಮ್ಸ್ ನಂಗೆ ಹೆಂಗೆ ಕೇಳಿದ್ರು ಗೊತ್ತಾ, ಯಾವ ಜಮಾತ್ ಅವ್ರು ನೀವು ಅಂತ ಕೇಳಿದ್ರು. ನಾನು ಹೇಳಿದೆ, ನನಗೆ ಗೊತ್ತಿರೋ ಪ್ರಕಾರ ಖುರಾನಲ್ಲಿ ಒಂದೇ ಜಮಾತ್ ಇದೆ, ಸಜ್ದಾ ಮಾಡೋರ ಜೊತೆ ಸಜ್ದಾ ಮಾಡಿ, ಅಲ್ಲನ ಪೂಜೋ ಜಮಾತ್ ಜೊತೆ ಪೂಜೆ ಮಾಡಿ ಅಂತ ಹೇಳಿದೆ. ಅದೇ ಜಮಾತ್ ನಾನು ಅಂತ ಹೇಳಿದೆ. ಅವ್ರ ಕೋಪ ಬಂದ್ಬಿಡ್ತು, ಓ ನೀವು ಖುರಾನ್ ಬಗ್ಗೆ ಹೇಳ್ತೀರಾ, ನೀವು ಜಮಾತೆ ಇಸ್ಲಾಮಿ ಅಂತ ಹೇಳಿದ್ರು. ಇದೇನು ಜಮಾತೆ ಇಸ್ಲಾಮಿ, ನಾನೊಂದು ಖುರಾನಲ್ಲಿ ಓದಿಲ್ವಲ್ಲ, ಏನಿದು ಅಂತ ಅಂದ್ಕೊಂಡೆ. ಆಮೇಲಿಂದ ಅವ್ರು ಹೇಳೋರು, ನಾನು ಮುಂಚೆ ಗಡ್ಡ ಇರಲಿಲ್ಲ. ಓ ನಿಮಗೆ ಗಡ್ಡ ಇಲ್ಲ, ನೀವು ಪ್ಯಾಂಟ್ನ ಮೇಲೆ ಹಾಕೊಳ್ಳಲ್ಲ, ನೀವು ಪ್ಯಾಂಟ್ ಶರ್ಟ್ ಹಾಕೊಂಡ್ಬರ್ತೀರ, ಜುಬ್ಬ ಪೈಜಾಮ ಹಾಕೊಳ್ಳಲ್ಲ, ನಿಮ್ಮ ನಮಾಜ್ನ ಅಲ್ಲ ಒಪ್ಪಲ್ಲ, ನೀವು ಹರಾಮ್ ಕೆಲಸ ಮಾಡ್ತಾಯಿರ ಅಂತ ಹೇಳಿದ್ರು. ಸರಿ, ನಾನು ಹೇಳಿದೆ 18 ವರ್ಷದ ನಾನು ಈ ದಾಡಿ ಇದು ಬಿಡಿ, ಸಣ್ಣ ವಿಷಯ, ಶಿರ್ಕ್ ಮಾಡ್ತಾ ಇದ್ದೆ, ಮಹಾ ಅಪರಾಧ, ಅದನ್ನು ಮಾಡ್ತಾ ಇದ್ದೆ. ಅವತ್ತು ಬಂದ್ಬಿಟ್ಟು ನೀನು ಮಾಡ್ತಾ ಇರೋದು ತಪ್ಪು, ನೀನು ನರಕಕ್ಕೆ ಹೋಗ್ತೀಯಾ ಅಂತ ಹೇಳೋ ತಾಕತ್